ರಾಜ್ಯದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ವಿಜಯೋತ್ಸವವನ್ನು ಆಚರಿಸಿದರು. ನವೆಂಬರ್ 23ರಂದು ಮಧ್ಯಾಹ್ನ 12:30 ಸಂದರ್ಭದಲ್ಲಿ ನಗರದ ದೇಸಾಯಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತವೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದ ಬಿಜೆಪಿಗರಿಗೆ ರಾಜ್ಯದ ಜನ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಗರಸಭೆಯ ಮಾಜಿ ಅಧ್ಯಕ್ಷ ಸಿದ್ದು ಮೀಶಿ ಅವರು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು. ನವೆಂಬರ್ 23ರಂದು ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ವೇಳೆ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಶಾಸಕ HY ಮೇಟಿ ಹಾಗೂ ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ SG ನಂಜೇರಮಠ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಕ್ಷಿತಾ ಭರತ್ಕುಮಾರ್ ಇಟಿ, ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷ ನಾಗರಾಜ್ ಹದ್ಲಿ ಅವರು ಸೇರಿದಂತೆ ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಬಳ್ಳಾರಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದು ವಿಜಯೋತ್ಸವದಲ್ಲಿ ಭಾಗಿಯಾದರು. ಪ್ರಿಯಾಂಕಾ ಗಾಂಧಿ ಅವರಿಗೆ, HY ಮೇಟಿ ಅವರಿಗೆ, SG ನಂಜೇರಮಠ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಳಿ 5 ಗ್ಯಾರಂಟಿ ಬಿಟ್ಟು ಏನೂ ಉಳಿದಿಲ್ಲವೆಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ನವೆಂಬರ್ 23ರಂದು ಮಧ್ಯಾಹ್ನ 2 ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು, ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸವಾಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗಲು ಹಿಂದೇಟು ಹಾಕ್ತಾ ಇದ್ದಾರೆ. ಅನ್ನಭಾಗ್ಯದ ಹಣವನ್ನು ಕಳೆದ 4 ತಿಂಗಳುಗಳಿಂದ ಜಮಾ ಮಾಡಿಲ್ಲ. ಕೇಳಿದರೆ ಸರ್ವರ್ ಡೌನ್ ಅಂತಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿ ಸರ್ವರ್ ಡೌನ್ ಆಗಿದೆ. ಸರ್ಕಾರ ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳಲ್ಲಿ ಮುಳುಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಇಲ್ಲೇ ಇದೆ, ನೀವು ಯಾರಾದ್ರೂ ಕೇಳ್ಬೋದು ಅಂತ ಇಟ್ಕೊಂಡಿದ್ದೇನೆ. ಯಾಕಂದ್ರೆ ನಾನು ಕೂಡ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ. ಕರ್ನಾಟಕದ್ದು ಕಾಂಗ್ರೆಸ್ ಪ್ರಾಮಿಸ್ಡ್, ಕಾಂಗ್ರೆಸ್ ಡೆಲಿವರ್ಡ್ ಅಂತ ಇಲ್ಲಿದೆ. ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. 10 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 10 ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋದು ಎಷ್ಟು ಗ್ಯಾರಂಟಿ ಕರ್ನಾಟಕದಲ್ಲಿ ಕೊಟ್ಟಿರೋದು? 5. ಇದು ಸುಳ್ಳಿನ ಗ್ಯಾರಂಟಿ ಅಲ್ವಾ ಇದು? ಇದರಲ್ಲಿ ಹೇಳ್ತಾರೆ KKRDBಗೆ 5,000 ಕೊಟ್ಟಿದ್ದು ಗ್ಯಾರಂಟಿನ. ಈ KKRDB ಇಂದ ಅದೇ ದುಡ್ಡು 5,000 ಇಲ್ಲಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇದರಿಂದ ಹನುಮಾನ್ ಟೆಂಪಲ್ ಇದರಲ್ಲಿ ಅಂಜನಾದ್ರಿ 100 ಕೋಟಿ ರೂಪಾಯಿ ಇದರಿಂದನೇ ಅದಕ್ಕೆ ಕೊಟ್ಟಿದ್ದಾರೆ. ಅದು ಒಂದು ಗ್ಯಾರಂಟಿ ಅಂತೆ. ಸುಳ್ಳುಗಳಲ್ವಾ ಇದು? ಹೆಲ್ತ್ ಕೇರು ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಇದು ಯಾವ ಹೆಲ್ತ್ ಕೇರ್ ಕೊಟ್ಟವ್ರು ಇವರು? ಅದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಈ ರೀತಿ ಕಾಂಗ್ರೆಸ್ ಸಂದರ್ಭಕ್ಕೊಂದು ಸುಳ್ಳು ಹೇಳಿ ಗೆದ್ಕೊಂಡು ಹೋಗೋ ಕೆಲಸ ಮಾಡ್ತದೆ. ಆದ್ರೆ ನಾನು ಹೇಳೋದು, ಗ್ಯಾರಂಟಿ ಕೊಡ್ರಿ. 52,000 ಕೋಟಿ ಗ್ಯಾರಂಟಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರಿ ಬಡ್ಜೆಟ್ ಅಲ್ಲಿ. ಕೊಡಿ 52,000 ಕೋಟಿ, ನಾನೇನ್ ಬೇಡ ಅನ್ನಲ್ಲ. 25,000 ಕೋಟಿ SCP TSP ಯಲ್ಲಿ ದಲಿತರ ಅಭಿವೃದ್ಧಿಗಾಗಿ ಇಟ್ಟ ಹಣನ ತೆಗೆದಿರಲ್ಲ, ಇದು ಎಲ್ಲಿಗೋಯ್ತು? ಗ್ಯಾರಂಟಿಗೆ ತಾನೆ ನೀವು ಹೇಳೋದ್ ಪ್ರಕಾರ. ಅಲ್ಲಿಗೆ 52,000 ಕೋಟಿ ಇಟ್ಟಿರೋರಿಗೆ ಈ 25,000 ಕೋಟಿ ಗ್ಯಾರಂಟಿ ಎಷ್ಟಾಯ್ತು? 77,000 ಕೋಟಿ.
ಅಲ್ಲಿಗೆ ದಲಿತರಿಗೆ ನೀವು ದೋಖಾ ಮಾಡಿದ್ರಿ ಅಲ್ಲ, ಅವ್ರಿಗೆ ಅಭಿವೃದ್ಧಿಯನ್ನ ದೋಖಾ ಮಾಡಿದ್ರಿ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನೇಕಾರರು ನಡೆಸುತ್ತಿರುವ ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿದೆ. ನವೆಂಬರ್ 23ರಂದು ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟರ್ಕಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಯಾರೂ ಸ್ಪಂದಿಸುತ್ತಿಲ್ಲ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಹೋರಾಟ ಆರಂಭಿಸಿದ್ದು, ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ವೇದಿಕೆ ಮೇಲೆ ಚರಕವನ್ನು ಸುತ್ತುವುದರ ಮೂಲಕ ಪ್ರತಿಭಟನೆಯನ್ನು ಮುಂದುವರೆಸಿದರು. ಇನ್ನು ಸ್ಥಳದಲ್ಲಿಯೇ ಅಡುಗೆ ಮತ್ತು ಊಟ ಮಾಡಿಕೊಂಡು ಹೋರಾಟವನ್ನು ಮುಂದುವರೆಸಿದ್ದು, ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ಲ. ಧರಣಿ ನಿರತರ ಆರೋಗ್ಯದ ಸ್ಥಿತಿ ಬಗ್ಗೆ ಅವರು ಯಾವುದೇ ರೀತಿ ತಪಾಸಣೆಯನ್ನು ನಡೆಸಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೇಕಾರ ಸಮಾಜದ ಮುಖಂಡರು, ಪ್ರಮುಖರು ಉಪಸ್ಥಿತರಿದ್ದರು. ಬೇಕೇ ಬೇಕು, ಬೇಕೇ ಬೇಕು, ನೇಕಾರರ ಹೋರಾಟಕ್ಕೆ, ನೇಕಾರರ ಹೋರಾಟಕ್ಕೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ಇವತ್ತು KHDC ಮುಂದೆ ಅನಿರ್ದಿಷ್ಟಾವಧಿ ಧರಣಿ 4ನೇ ದಿನಕ್ಕೆ ನಾವೆಲ್ಲ ಇವತ್ತು ಧರಣಿಯಲ್ಲಿ ಕುಂತಿದ್ದೀವಿ. ಸರ್ಕಾರಗಳು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಜವಳಿ ಸಚಿವರಿರ್ಬೋದು, ಕಂದಾಯ ಸಚಿವರಿರ್ಬೋದು, ಹಾಗೆಯೇ ಕಾರ್ಮಿಕ ಸಚಿವರಿರ್ಬೋದು, ನಮ್ಮ ನೇಕಾರರಿಗೆ ಇವತ್ತು ಏನು ಆಗಬೇಕಾಗಿತ್ತು ಅಂತೇಳಿ ನಾವು ಅನೇಕ ದಿನಗಳಿಂದ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ಹೋರಾಟಗಳ ಮೂಲಕ, ಪಾದಯಾತ್ರೆ ಮೂಲಕ ಮನವರಿಕೆ ಮಾಡಿದ್ರೂ ಕೂಡ ಇನ್ನೂವರೆಗೆ ನಿವೇಶನ ಹಂಚಿಕೆ ಇರ್ಬೋದು, ಮೂಲಭೂತ ಸೌಲಭ್ಯಗಳಿರ್ಬೋದು, ಅವು ಯಾವುಗಳನ್ನು ಮಾಡದೆ ನೇಕಾರರಿಗೆ ಅನ್ಯಾಯ ಮಾಡಕತ್ತಾರೆ. ಜೊತೆಗೆ ಜವಳಿ ಮತ್ತು ಕೈಮಗ್ಗ ಇಲಾಖೆಯಲ್ಲಿ ಸಾಕಷ್ಟು ನೇಕಾರರ ಹೆಸರಿನಲ್ಲಿ ಸಹಕಾರಿ ಸಂಘಗಳ ಮೂಲಕ ಹಣ ದುರುಪಯೋಗ ಆಗತೈತಿ, ಅನ್ಯಾಯ ಆಗತೈತಿ. ಅಲ್ಲಿ ರಾಜಕೀಯ ಮಾಡೋದ್ರ ಮೂಲಕ ಕಟ್ಟಕಡೆ ನೇಕಾರರಿಗೆ ಅನ್ಯಾಯವನ್ನು ಮಾಡಕತ್ತಾರೆ. ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಬರುವ ಡಿಸೆಂಬರ್ 10ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಸುವರ್ಣಸೌಧ ಮುಂದೆ ಮಾಡೋರಿದ್ದೀವಿ. ಈಗಾಗಲೇ ಇಲ್ಲೇನು ಅನಿರ್ದಿಷ್ಟವಾದ ಧರಣಿ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿವಿ. ನಾವಿಲ್ಲಿ ಚರಕವನ್ನು ನೂಲುವುದರ ಮೂಲಕ, ಯಂತ್ರವನ್ನು ಸುತ್ತುವುದರ ಮೂಲಕ ಹೋರಾಟವನ್ನು ಮಾಡಕತ್ತೀವಿ. ಸರ್ಕಾರ ಇದೇ ರೀತಿ ನಿಷ್ಕಾಳಜಿ ನಮ್ಮ ಮೇಲೆ ತೋರಿದರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮಗ್ಗ ಹೂಡ್ತೀವಿ. ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸದೇ ಹೋದಲ್ಲಿ ಸುವರ್ಣಸೌಧದ ಎದುರಿಗೆ ಮಗ್ಗವನ್ನು ಹೂಡಿಕೆಸಿಂದ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.